ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭಗವಾನ್ ಶ್ರೀ ಮಹಾವೀರ್ ಜಯಂತಿಯನ್ನು ಆಚರಿಸಲಾಯಿತು. ಕಲ್ಯಾಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ಎಸ್ ತಂಗಡಗಿ ಅವರು ಈ ಸಮಾರಂಭವನ್ನು ಉದ್ಘಾಟಿಸಿ ಭಗವಾನ್ ಶ್ರೀ ಮಹಾವೀರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಶ್ರೀ ಕ್ಷೇತ್ರ ನರಸಿಂಹನಗದ್ದೆ ಜೈನ ಮಠ ನರಸಿಂಹರಾಜಪುರದ ಸ್ವಾಮೀಜಿಗಳಾದ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು, ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾದ ಶ್ರೀ ಡಿ ಸುಧಾಕರ್ ಹಾಗೂ ರಾಜ್ಯಸಭಾ ಸದಸ್ಯರಾದ ಶ್ರೀ ಲೆಹರ್ ಸಿಂಗ್ ಸಿರೋಯಾ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ಶ್ರೀಮತಿ ಕೆಎಂ ಗಾಯತ್ರಿ ಅವರು ಹಾಗೂ ಕರ್ನಾಟಕದ ಜೈನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಜಿತೇಂದ್ರ ಕುಮಾರ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರಶಸ್ತ ಜಾಗತಿಕ ಸಂದರ್ಭದಲ್ಲಿ ಭಗವಾನ್ ಶ್ರೀ ಮಹಾವೀರ್ ಶಾಂತಿ ಸಂದೇಶ ಜಗತ್ತಿಗೆ ಅವಶ್ಯಕ ಎಂದು ಸಚಿವ ಶಿವರಾಜ್ ಎಸ್ ತಂಗಡಗಿ ಅವರು ಹೇಳಿದರು. ಪೂಜ್ಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಲೆಹರ್ ಸಿಂಗ್ ಅವರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವೇದಿಕೆಯ ಮೇಲಿರುವ ಇತರ ಸ್ನೇಹಿತರೆ ಮತ್ತು ಭಗವಾನ್ ಮಹಾವೀರ ಜನ್ಮ ಕಲ್ಯಾಣಕ ದಿನ ರಾಜ್ಯ ಸರ್ಕಾರಕ್ಕೆ ಒಟ್ಟು ಜೈನ ಸಮಾಜದ ಪರವಾಗಿ ತೋರಿಸಿದ ಪ್ರೀತಿ ಗೌರವ ಇನ್ನೂ ಒಂದಿದೆ. ಶಿವರಾಜ್ ತಂಗಡಗಿ ಅವರಲ್ಲಿ ಪಕ್ಕದಲ್ಲಿ ಕೂಡ ಡಿ ಸುಧಾಕರ್ ಅವರನ್ನ ಮಂತ್ರಿ ಮಾಡಿದ್ರು ಕೂಡ ಮತ್ತು ಬಸವಣ್ಣ ಅವರಂತ ಚೇತನಗಳು ಬಾಳಿ ಅಸ್ತಮಿಸಿ ಶತಮಾನಗಳಾಗೋಗಿದ್ದಾರೆ. ಮಹಾವೀರರೇ ಬದುಕಿ ಬಾಳಿ 2660 3.5 ಕೋಟಿ ರೂಪಾಯಿ ಕೆಲಸವನ್ನು ಮಾಡೋದು, ಅದರಂತೆ ಚತುರ್ವಿಧ ದಾನಗಳು ಎಲ್ಲ ತೀರ್ಮಾನ ಮಾಡಿ ಈ ಸರಿ ಟ್ರಸ್ಟ್ಗೆ ಕೊಡ್ತಾ ಇರೋದು ನಮ್ಮೆಲ್ಲ ಆರ್ಥಿಕವಾಗಿ ನಮ್ಮ ಸರ್ಕಾರದ ನೇತೃತ್ವ ವಹಿಸಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಯವರಾದ ಶ್ರೀ ಸಿದ್ದರಾಮಯ್ಯನವರಿಗೆ ಹಾಗೂ ಕನ್ನಡ ಹೇಳ್ತಾ ಜೈನ ಧರ್ಮದ ವಿಷಯವಾಗಿ ನಮ್ಮ ಕಲ್ಪರಾಜ್ ದಂಡವತಿಯವರು ಬಹಳ ವಿಶೇಷವಾದ ಅಧ್ಯಯನ ಮಾಡಿ ಡಾಕ್ಟರೇಟ್ ಕೂಡ ತಗೊಂಡಿದ್ದಾರೆ. ಸೂರ್ಯನ ಮುಂದೆ ನಾವು ಯಾವ ಒಂದು ವೇದಿಕೆ ಮೇಲಿದ್ದಂಥ ಭಟ್ಟಾಚಾರ್ಯ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ, ನನ್ನ ಆತ್ಮೀಯ ಮಿತ್ರರು ಮಾನ್ಯ ಯೋಜನೆ ಮತ್ತು ಸಾಹಿತ್ಯ ಸಚಿವರಾದಂಥ ಡಿ ಸುಧಾಕರ್ ಅವರೇ, ಮಾನ್ಯ ರಾಜ್ಯಸಭಾ ಸದಸ್ಯರು ಆತ್ಮೀಯರು ಮಿತ್ರರು ಸಿಂಗ್ ಸಾಹೇಬ್ರೆ, ಹಾಗೂ ನಿಮಗೆಲ್ಲರೂ ಉಪನ್ಯಾಸವನ್ನು ಮಾಡಿದಂಥ ಹಿರಿಯ ಪತ್ರಕರ್ತರವರೇ, ಹಾಗೂ ಜೈನ್ ಅಸೋಸಿಯೇಷನ್ನ ರಾಜ್ಯದ ಅಧ್ಯಕ್ಷರು ಹಿರಿಯರಾದಂಥ ಎಸ್ ಜಿತೇಂದ್ರ ಕುಮಾರ್ ಅವರೇ, ಇಲಾಖೆಯ ನಿರ್ದೇಶಕರು ಆದಂಥ ಗಾಯತ್ರಿ ದೇವಿಯವರೇ ಮತ್ತು ಇಲ್ಲಿ ಸೇರಿದಂತೆ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ತಾಯಂದಿರೇ, ಯುವಕ ಮಿತ್ರರಿಗೆ ಇಷ್ಟಪಡ್ತೀನಿ. ಈ ಒಂದು ಜಯಂತ್ಯೋತ್ಸವ ನಿಜವಾಗ್ಲೂ ಈ ಮಹಾಪುರುಷರ ಜಯಂತ್ಯೋತ್ಸವವನ್ನು ಮಾಡಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಯಾಕಂದರೆ ಈ ದೇಶಕ್ಕೆ, ಈ ಜಗತ್ತಿಗೆ ಒಂದು ಶಾಂತಿ, ಅಹಿಂಸೆ, ಮುಖಾದ ಸದ್ಗುಣಗಳನ್ನು ಬೋಧಿಸಿದ ಭಗವಾನ್ ಶ್ರೀ ಮಹಾವೀರರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನನಗನ್ಸಿದ ಮಟ್ಟಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ವಿಶೇಷವಾಗಿ ರಾಜ್ಯದಲ್ಲಿರುವಂಥ ಮಹಾನ್ ವ್ಯಕ್ತಿಗಳ, ಮಹಾಪುರುಷರ ಜಯಂತ್ಯೋತ್ಸವವನ್ನು ಮಾಡಲಿಕ್ಕೆ ಅತಿ ಹೆಚ್ಚು ಆದೇಶ ಯಾರಾದರೂ ಮಾಡಿದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆಯಿಂದ ಇವತ್ತ ಈ ಮಹಾಪುರುಷರ ಜಯಂತಿ ಇವತ್ತೇನಾಗಿದೆ ಅಂದರೆ ಬರೇ ಕೆಲವೇ ಸಮಾಜಕ್ಕೆ ಸೀಮಿತವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಹಾವೀರರು ಬಿಹಾರ್ ರಾಜ್ಯದೊಳಗ ಹುಟ್ಟಿ ಇವರ ತಂದೆ ಸಿದ್ಧಾರ್ಥ್ ಹಾಗೂ ತ್ರಿಶೂಲಾ ದೇವಿಯವರ ಮಗನಾಗಿ, ವರ್ಧಮಾನ ಎಂಬ ಹೆಸರಿನ ಮಗನಾಗಿ ಬೆಳೀತಾ ಈ ಮಹಾರಾಜ ಮಂತ್ರದ ಹುಟ್ಟಿದಂಥ ಪುಣ್ಯಾತ್ಮರು ಇವರು ಬಹಳ ಆರಾಮಾಗಿರ್ಬೇಕಾಗಿತ್ತು, ಎಲ್ಲ ವೈಭವಗಳನ್ನು ಅನುಭವಿಸ್ಬೇಕಾಗಿತ್ತು. ಈಗ ನಾವು ಯಾರು ಸ್ವಲ್ಪ ಶ್ರೀಮಂತರಿದ್ದರೆ ನೋಡ್ಬೇಕು ನೀವು ಅವ್ರ ಕತೆ, ಅವ್ರ ಗಾಡಿ ಏನು, ಅವ್ರ ಡ್ರೆಸ್ ಏನು, ಅವ್ರ ಸ್ಪೆಕ್ಟ್ ಏನು, ಅವ್ರ ಇಷ್ಟ ಇದ್ರೂ ಸ್ವಲ್ಪ ಇದ್ರೂ ಬಹಳ ದೊಡ್ಡ ವೈಭವೀಕರಣವನ್ನು ಮಾಡುವಂತೆ ಕಾಲಗಳು. ಈ ಮಹಾಪುರುಷರು ರಾಜ್ಯ ಮಂತ್ರದ ಹುಟ್ಟಿ ಎಲ್ಲವನ್ನ ತ್ಯಜಿಸಿ ಸಾಮಾನ್ಯ ಜನರ ಕಷ್ಟಗಳಿಗೆ
ಮಿಡಿಯುವಂಥವ್ರು ಯಾರಾದ್ರೆ ಅದು ಮಹಾವೀರರು ಅನ್ನೋ ಮಾತನ್ನ ಇಲ್ಲಿ ಹೇಳಬೇಕಾಗುತ್ತೆ. ಇಂಥ ಮಹಾಪುರುಷರು, ಈ ಮಹಾಪುರುಷರ ಹುಟ್ಟಿದ್ದು ಇನ್ನೇಗ ನಮ್ಮ ಪದ್ಮರಾಜ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಅಂಬೇಡ್ಕರ್ ಇವ್ರು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಜಾತಿಗೆ ಸೀಮಿತವಾದಂತ ಜಯಂತಿಗಳು ಆಗ್ತಾ ಇದೆ. ಇದು ಆಗ್ಬಾರ್ದು. ಆ ಪುಣ್ಯಾತ್ಮರು ಹುಟ್ಟಿದ್ದಕ್ಕೆ ನಾವು ಈ ಬಹಳ ನೆಮ್ಮದಿಯಿಂದ ಇರೋದು. ಅವ್ರು ಹೇಳಿದ್ರೆ ಇಸ್ರೇಲ್ ಒಳಗ ಬೇರೆ ಬೇರೆ ದೇಶದೊಳಗೆ ಯುದ್ಧಗಳು ಯಾಕೆ ಆಗ್ತಾ ಇದಾವೆ ಅಂದ್ರೆ ಇಂಥ ಮಹಾನ್ ಪುರುಷರು ಒಂದು ಸಂದೇಶವನ್ನ ಅಲ್ಲಿ ಸಾರಲಿಲ್ಲ. ನಮ್ಮ ಭಾರತ ದೇಶಕ್ಕೆ ಎಲ್ಲಾ ಸಂದೇಶವನ್ನ ಸಾರಿದಕ್ಕೆ ನಾವು ಇವತ್ತು ನೆಮ್ಮದಿಯ ಬದುಕನ್ನು ಬಾಳ್ತಾ ಇದ್ದೀವಿ. ಯಾಕಂದ್ರೆ ಈ ಮಹಾಪುರುಷರ ಪುಣ್ಯದ ಇವತ್ತು ನೀವು ಏನೇನ್ ಮಾಡಿದ್ರು ಅಂತಂದ್ರೆ ಅಹಿಂಸೆ ಮತ್ತಿದ್ರ ಜೊತೆಗೆ ಬಲಿ ಕೊಡುವಿಕೆ, ಸ್ತ್ರೀಯರನ್ನ ಶೋಷಣೆ ಶೋಷಣೆಯ ವಿಚಾರದಲ್ಲಿ ಬದಲಾವಣೆ ಅಂದಾಚಾರವನ್ನು ತಡೆದು ಮೂಢನಂಬಿಕೆಗಳಿಗೆ ಮೂಢನಂಬಿಕೆಯಿಂದ ಹೊರಬರುವುದನ್ನು ಸಾರಿದರು ಮಹಾವೀರರು ಅನ್ನೋ ಮಾತನ್ನು. ಬುದ್ಧ ಇರ್ಬೋದು, ಬಸವ ಇರ್ಬೋದು, ಮಹಾವೀರರು ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಕನಕದಾಸರು ಇರ್ಬೋದು, ಪುರಂದರದಾಸರು ಇರ್ಬೋದು, ವಾಲ್ಮೀಕಿ ಇರ್ಬೋದು, ಅವರು ಈ ಜಗತ್ತಿಗೆ ಒಂದು ಒಳ್ಳೊಳ್ಳೆ ಸಂದೇಶವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಅದಕ್ಕೆ ನಾವು ಜಯಂತ್ಯೋತ್ಸವನ್ನ ಬೇರೆ ನಮ್ಮ ಮನೆಯೊಳಗೆ ಜಯಂತ್ಯೋತ್ಸವ ಮಾಡಿದ್ರೆ ಸಾಕು. ನಮ್ಮ ಮನೆಯೊಳಗೆ ಜಯಂತ್ಯೋತ್ಸವ ನಮ್ಮ ಮನೆಗೆ ಸೀಮಿತವಾಗ, ಆದ್ರೆ ಈ ರಾಜ್ಯದೊಳಗೆ ಈ ದೇಶದಲ್ಲಿ ಈ ಜಯಂತಿಯನ್ನು ಮಾಡೋದ್ರ ಮುಖಾಂತರ ನಾವು ಯುವಕರಿಗೆ ಒಂದು ಹೊಸ ಸಂದೇಶವನ್ನು ಕೊಡಬೇಕಾಗಿದೆ. ಮಹಾವೀರರು ಏನ್ ಮಾಡಿದ್ರು ಈ ಯುವ ಪೀಳಿಗೆಗೆ ಗೊತ್ತಿಲ್ಲ. ಈ ಯುವ ಪೀಳಿಗೆಗಳಿಗೆ ಜಗತ್ತ ಬೇರೆ ಬೇರೆ ಲೋಕಕ್ಕೆ ಹೋಗ್ಬಿಟ್ಟಾರ. ಇವರಿಗೆ ಜಯಂತಿಯನ್ನ ಬೇರೆ ರಾಜ್ಯದಾಗ ಅಷ್ಟೇ ಅಲ್ಲ, ರಾಜ್ಯ ಮಟ್ಟದೊಳಗ, ಜಿಲ್ಲಾ ಮಟ್ಟದೊಳಗ, ತಾಲೂಕಾ ಮಟ್ಟದೊಳಗೂ ಈ ಜಯಂತಿ ಆಚರಣೆ ಮಾಡೋದ್ರ ಮುಖಾಂತರ ಮಹಾವೀರರು ಏನು ಹೇಳಿದ್ರು ಏನು ಮಾಡ್ತಾ ಇದ್ದೀವಿ ಬಂಧುಗಳು. ಅದಕ್ಕೆ ಇವತ್ತ ನೀವು ಪದ್ಮರಾಜ್ ದಂಡ ನೋಡಿ ಪದ್ಮರಾಜ್ ದಂಡಾವತಿ ಅವರು ಒಂದು ಮಾತನ್ನ ಹೇಳಿದ್ರು, ಬುದ್ಧನ ಜಯಂತಿಯನ್ನ ಮಾಡಬೇಕು ಅಂತ ಆ ಪ್ರಶಸ್ತಿ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅನ್ನೋ ಮಾತನ್ನ. ಅದಕ್ಕೆ 10 ಲಕ್ಷ ನಗದು ಎಲ್ಲವನ್ನ ಏನು ಇದೇ ಸರ್ಕಾರದೊಳಗೆ ಅದನ್ನು ಕೊಡುವಂತ ಕೆಲಸವನ್ನ ಮಾಡ್ತೀವಿ ಬಂಧುಗಳು. ಅದಕ್ಕೆ ಇವತ್ತ ನಾನು ಇನ್ನೂ ಒಂದು ನೆನಪು ಮಾಡ್ಕೊಳ್ಳೇಬೇಕು, ಜೈನರು ಅಂದ್ರೆ ಬಹಳ ವಿಶಿಷ್ಟವಾದಂಥವ್ರು. ಅದಕ್ಕೆ ಧರ್ಮದ ಗುರುಗಳು ತಮ್ಮದೇ ಆದಂತ ಸಂದೇಶವನ್ನ ಕೊಡೋದ್ರ ಮುಖಾಂತರ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ನಾನು ಒಂದು ವಿಚಾರವನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. 1978 ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರಿಗೆ ಚುನಾವಣೆ ನಿಲ್ಲಿಕ್ಕೆ ಬಂದರು. ಚುನಾವಣೆಗೆ ನಿಲ್ಲಿಕ್ಕೆ ಬಂದಾಗ ಅಲ್ಲಿ ಎನ್ನಾರ್ಪುರದ ಜ್ವಾಲಾ ಮಾಲಿನ್ಯ ಮಾಮನವರ ಆಶೀರ್ವಾದ ಪಡಲಿಕ್ಕೆ ಇಂದಿರಾ ಗಾಂಧಿ ಅವರು ಹೋಗ್ತಾರೆ. ಅಲ್ಲಿ ಆಶೀರ್ವಾದ ಪಡಲಿಕ್ಕೆ ಹೋದಾಗ ಅಲ್ಲೇ ಅದೇ ಆಶ್ರಮಕ್ಕೆ 108 ವಿದ್ಯಾನಂದ ಮುನಿಗಳು ಅಲ್ಲಿ ಆಶ್ರಮದಲ್ಲಿ ಇರ್ತಾರೆ. ಅವಾಗ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಕರುವಿನ ಚಿಹ್ನೆ ಇರ್ತದೆ. ಅವಾಗ ಇಂದಿರಾ ಗಾಂಧಿಗೆ ವಿದ್ಯಾನಂದ ಮುನಿಗಳು ಹೇಳ್ತಾರೆ, ನಿನಗೆ ಅವರು ಇಂದಿರಾ ಗಾಂಧಿಗೆ ಈಗ ಕೈಯಿಂದ ಆಶೀರ್ವಾದ ಮಾಡಿ ಮುಂದಿನ ದಿನಮಾನದೊಳಗೆ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಹಸು ಮತ್ತು ಕರವಿಲ್ಲ, ಇದು ಹಸ್ತ ಇರ್ತದೆ ಅಂತ ಹೇಳಿದಂತಾರೆ ಯಾರಾದ್ರೆ ಅದು ಜೈನ ಮುನಿಗಳು ಅನ್ನೋ ಮಾತನ್ನ ಬಹಳ ನೋಡ್ರಿ. ಇವತ್ತ ಜೈನ ಮುನಿಗಳ ಆಶೀರ್ವಾದದಿಂದ ಇಷ್ಟು ವರ್ಷ ಈ ದೇಶದೊಳಗ ಕಾಂಗ್ರೆಸ್ ಪಕ್ಷ ಆಳೋದ್ರ ಜೊತೆಗೆ ಎಷ್ಟೊಂದು ಸಾಧನೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಕೈಗಾರಿಕೆ ಇದ್ದಿದ್ದಿಲ್ಲ, ಕೈಗಾರಿಕೆ ಕೃಷಿ ಇದ್ದಿದ್ದಿಲ್ಲ, ನೀರಾವರಿ ತರದ ಮುಖಾಂತರ ನೀರಾವರಿ ಏನು ಹಸಿರು ಕ್ರಾಂತಿಯನ್ನ ಮಾಡುವಂತ ಕೆಲಸವನ್ನ ಇವತ್ತ ಜೈನ ಮುನಿಗಳ ಆಶೀರ್ವಾದದಿಂದ ಆಗಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಈ ಮಹಾವೀರ ಜಯಂತಿಯನ್ನ, ಈ ಎಲ್ಲ ಹಿರಿಯರ ಮಹಾಪುರುಷರ ಜಯಂತಿಯನ್ನ ನಾವು ಒಂದು ಸಮಾಜಕ್ಕೆ ಸೀಮಿತವಾಗಲಾರದೆ ನಮ್ಮೆಲ್ಲರಿಗೂ ಇವರು ಆದರ್ಶ. ಈ ಒಂದು ಆದರ್ಶದಿಂದ ನಾವು ಈ ಮಹಾಪುರುಷರ ಜಯಂತಿಯನ್ನು ಮಾಡೋದ್ರ ಮುಖಾಂತರ ಯುವ ಪೀಳಿಗೆಗೆ ಎಚ್ಚರ ಕೊಡುವಂತ ಕೆಲಸವನ್ನ ಮಾಡಬೇಕು. ಮಹಾವೀರರು ಏನ್ ಮಾಡಿದ್ರು, ಬುದ್ಧ ಏನ್ ಮಾಡಿದ್ರು, ಅಂಬೇಡ್ಕರ್ ಏನ್ ಮಾಡಿದ್ರು, ಕನಕದಾಸರು ಏನ್ ಮಾಡಿದ್ರು, ವಾಲ್ಮೀಕಿ ಏನ್ ಮಾಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಮಾಡಿದ್ರು, ಮಹಾತ್ಮ ಗಾಂಧಿ ಏನ್ ಮಾಡಿದ್ರು, ಈ ಮಹಾಪುರುಷರ ಒಂದು ಸಂದೇಶವನ್ನ ಕೊಡುವಂತ ಕೆಲಸ ಸರ್ಕಾರದಿಂದ ಜಯಂತ್ಯೋತ್ಸವ ಮಾಡೋದ್ರ ಮುಖಾಂತರ ಇವತ್ತು ಅದ್ರ ಬಗ್ಗೆ ಚಿಂತನೆಗಳಾಗಬೇಕು, ಚರ್ಚೆಗಳಾಗಬೇಕು. ಕೆಲವೊಂದಿಷ್ಟು ವಿಚಾರಗಳನ್ನ ಪದ್ಮನಾಭ ದಂಡಾವತಿ ಬಹಳ ಚೆನ್ನಾಗಿ ಹೇಳಿದ್ರು.
ಇವೆಲ್ಲ ಯುವಕರಿಗೆ ಅವಶ್ಯಕತೆ ಇದೆ. ನೀವು ಮನೆಯಲ್ಲಿ ಮಕ್ಕಳಿಗೆ ಇಂಥ ನೀತಿ ಪಾಠಗಳನ್ನು ಹೇಳೋದ್ರ ಮುಖಾಂತರ ಒಂದು ರಾಜ್ಯದೊಳಗೆ ದೇಶಕ್ಕೆ ಒಂದು ಸಂದೇಶ ಕೊಡುವಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಚರ್ಚೆಗಳಾಗಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳಿ ಈ ಜಯಂತ್ಯೋತ್ಸವದ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ ನನ್ನ ಎರಡು ಮಾತನ್ನು ಮುಗಿಸಿ. ಜೈ ಹಿಂದ್, ಜೈ. ನಮ್ಮ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2013 ಮುಖ್ಯಮಂತ್ರಿ ಆದಮೇಲೆ ಪ್ರತಿ ವರ್ಷವೂ ಸಹ ಸರ್ಕಾರಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರೋದಕ್ಕೆ ಅವರಿಗೆ ಜೈನ ಸಮಾಜದವರಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ. ಈಗಾಗಲೇ ಮಧು ಅವರು ಜೈನ ಸಮಾಜ ಬಹಳಷ್ಟು ಪ್ರಾಚೀನ 2007 ಸುಮಾರು ಹಿಂದೂ ಧರ್ಮಕ್ಕಿಂತಲೂ ಬಹಳ ಪುರಾತನವಾದ ಧರ್ಮ. ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ. ನೀವು ಜೈನ ಧರ್ಮದಲ್ಲಿ ಹುಟ್ಟೋದೊಂದು ಪುಣ್ಯ ಅಂತ ನಾನು ಭಾವಿಸ್ತೇನೆ. ಎಲ್ಲಿ ಜೈನ ಧರ್ಮದಲ್ಲಿ ಹುಟ್ಟೋದೇ ಒಂದು ಪುಣ್ಯ. ಕಾರಣ ಅಹಿಂಸಾ ಮಾರ್ಗದಲ್ಲಿ ನಡೆದು ಈ ರಾಷ್ಟ್ರಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರು ಆದರೂ ಕೂಡ ಅವರು ಹೇಳಿದ ಭಾಷಣದಲ್ಲಿ ನಾನು ಸುಮಾರು 15-20 ವರ್ಷದಿಂದ ಈ ಜೈನ ಧರ್ಮದ ಪ್ರಭಾವಕ್ಕೆ ಈಡಾಗಿ ನಾನು ಯಾವತ್ತೂ ಸಹ 20 ವರ್ಷದಿಂದ ಹೊಟ್ಟೆ ತಿರುವುಗಳ ತಿಂತಾ ಇಲ್ಲ. ನಾನು ನಮ್ಮ ರಾಜ್ಯಪಾಲದಲ್ಲಿ ರಾಜಭವನದಲ್ಲಿ ಅಹಿಂಸಾ ನಮ್ಮ ಪ್ರಸ್ತಾಪ ಮಾಡಬೇಕು. ಅಂದರೆ ಜೈನ ಧರ್ಮದ ಏನು ತಳಹದಿಯಾಗಿದೆ ಅಹಿಂಸೆ, ಅದು ಬೇರೆ ಜನಾಂಗದ ಮೇಲೂ ಸಹ ಪ್ರಭಾವ ಬೀರಬಲ್ಲದು. ಅದನ್ನು ಅಡಾಪ್ಟ್ ಮಾಡಿಬಿಟ್ರೆ ಅದನ್ನು ರಾಜ್ಯಪಾಲರು ಬಹಳಷ್ಟು ಉತ್ತಮವಾಗಿ ಇವತ್ತು ಬೆಳಗ್ಗೆ ಮಾತನಾಡಿದರು. ಸೊ ಇದರ ಹಿನ್ನೆಲೆಯಲ್ಲಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಾಗ ಮೊನ್ನೆ 324-25 ಕೋಟಿ ಇಟ್ಟಿದ್ವಿ, 23-24ರಲ್ಲಿ 50 ಕೋಟಿ ಇಟ್ಟಿದ್ವಿ. ಈ ವರ್ಷ 25-6 ಜೈನ ಸಮಾಜಕ್ಕೆ ಇಟ್ಟಿದ್ದಾರೆ. ಈಗಾಗಲೇ ನಮ್ಮ ಸ್ವಾಮೀಜಿಗಳು ಎಲ್ಲರೂ ಜೈನ ನಿಗಮವನ್ನು ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದರೆ ಬಜೆಟ್ ಒಳಗೆ ಅದನ್ನು ಈಡೇರಿಸ್ತೇವೆ ಅನ್ನೋ ಮಾತನ್ನು ಕೂಡ ವಿಧಾನಸಭೆಯಲ್ಲಿ ಭರವಸೆ ಕೊಟ್ಟೋದನ್ನು ಸಹ ನಿಮಗೆ ಜ್ಞಾಪಕ ಬಯಸಿ ಕಳೆದ ವರ್ಷದ 50 ಕೋಟಿಯಲ್ಲಿ 39 ಕೋಟಿ ರೂಪಾಯಿ ನಾವು ಸಮಾಜದವರು ಬಳಸ್ಕೊಂಡಿದ್ದಾರೆ. ಈ ವರ್ಷ 100 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ನಾನು ಮನವಿ ಮಾಡಿದ್ದೆ ಮುಖ್ಯಮಂತ್ರಿಗೆ ಸುಮಾರು 200 ಕೋಟಿ ಆದರೂ ಹಣವನ್ನು ಕೊಡಿ, ನಮ್ಮ ಹಳೆಯ ಬಸ್ ಸ್ಟ್ಯಾಂಡಿಗೆ ಕೊಡಿ ಅಂತ ನಾನು ಮನವಿ ಮಾಡ್ತೇನೆ. KJ ಸಂಸ್ಥೆಗೆ ಎಲ್ಲಿ ಹಳೆಯ ಬಸ್ ಸ್ಟ್ಯಾಂಡ್ ಇದ್ದಾವೆ ಅದನ್ನು ಹುಡುಕಿ ಅದರ ಜೀರ್ಣೋದ್ಧಾರಕ್ಕೆ ಮೊದಲನೇ ವಸತಿ ಕಟ್ಟೋದಕ್ಕಿಂತ ಹಳೆಯ ನಾನು ನಾರ್ತ್ ಕರ್ನಾಟಕಕ್ಕೆ ಹೋದರೆ ನಾನು 9 ದಿವಸ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಪಾರ್ಲಿಮೆಂಟಲ್ಲಿದ್ದೆ. ಅಲ್ಲಿರೋ ದೇವಸ್ಥಾನಗಳು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಮನೆ ಹಳ್ಳಿಗೂ ಮನೆ ದೇವಸ್ಥಾನ ಕಟ್ಟಾರೆ 9 ದಿವಸ. ಚಿಕ್ಕೋಡಿ ವಿಧಾನಸಭೆ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 1.5 ಲಕ್ಷ ಜೈನ ಮತಗಳಿತ್ತು. ನಾನು 9 ದಿವಸ ಇದ್ದು ಸತೀಶ್ ಜಾರಕಿಹೊಳಿ ಮಗಳು ಪಾರ್ಲಿಮೆಂಟ್ಗೆ ಈ ಸರಿ 60-70% ಜೈನ ಮತದಾರರು ಅಲ್ಲಿ ಮತ ಕೊಟ್ಟರು ಚಿಕ್ಕೋಡಿಯಲ್ಲಿ. ಇನ್ನೊಂದು ನಮ್ಮ ಕಾಂಗ್ರೆಸ್ನಲ್ಲಿ ಏನು ಮಾಡಿದೆ, ಜೈನರು ಅಂದರೆ BJP ಓಟ್ ಹಾಕ್ತಾರೆ. ನಮ್ಮದು ಒಂದು ಮನೋಭಾವನೆ ನಮ್ಮ ಮುಖಂಡರಲ್ಲಿ ಬಂದಿದೆ. ಇದನ್ನು ನೀವು ತೊಗೊಳಾಗಬೇಕು. ಜೈನ ಸಂಘದ ಭಾವನೆ ಏನಿದೆ ಅಂದರೆ BJP ಓಟ್ ಹಾಕ್ತಾರೆ, ಯಾಕೆ ಮಾಡಬೇಕು ಅಂತ ಕೆಲವರು ನಮ್ಮ ಕಾಂಗ್ರೆಸ್ನಲ್ಲಿ ನಮ್ಮ ಮುಖಂಡರು ಇದನ್ನು ನಾವು ಕಂಡಿದ್ದಾರೆ. ಸನ್ಮಾನ್ಯ ದೇವರಾಜ ಅರಸರನ್ನು ನಾನು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡಲು ಬಯಸ್ತೇನೆ. ದೇವರಾಜ ಅರಸರವರು ಸರ್ವ ಜನಾಂಗಕ್ಕೂ ನ್ಯಾಯ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ. ಅವರು 1978ರಲ್ಲಿ ದಿವಂಗತ ನಮ್ಮ ಚಿಕ್ಕಪ್ಪ ಜಯಣ್ಣವ್ರನ್ನ ಗುರುತಿಸಿ 4 ಮನೆ ಜೈಲಿದ್ರು ಸಹ 2 ಬಾರಿ MLA ಮಾಡಿದ್ರು ಮತ್ತು ಜಗಳೂರು ಅವ್ರನ್ನ ಮಿನಿಸ್ಟರ್. ಅದಕ್ಕೆ ಇಸ್ ಇಟ್ ಎ ಫ್ಯಾಕ್ಟ್ ಆರ್ ನಾಟ್ 100%. ಅದನ್ನೇ 2.5 ವರ್ಷ ಮಾಡಿದ್ವಿ, 3 ವರ್ಷ. ಇವು ನಮ್ಮ ಸ್ನೇಹಿತ ತಂಗಡಿಗೆ ಸಾಕು ಇವು ಸವಾಸ ಅಂತೇಳಿ ಹೋಗಿ ಡಿಸ್ಕ್ವಾಲಿಫೈ ಮಾಡಿಸ್ಬಿಟ್ಟ. ಎಲ್ಲರೂ 17 ಜನರನ್ನ ಡಿಸ್ಕ್ವಾಲಿಫೈ ಮಾಡಿ 7 ತಿಂಗಳು ಹೊರಗಡೆ ಇದ್ವಿ. ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ನ್ಯಾಯ ಸಿಕ್ತು. ಯಾಕಂದರೆ ಸತ್ಯಕ್ಕೆ ಯಾವತ್ತೂ ಜಯ ಸಿಕ್ಕೇ ಸಿಕ್ತು. ಸೊ ಇದ್ರ ಹಿನ್ನೆಲೆಯಲ್ಲಿ ಮತ್ತೆ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶವನ್ನು ತೀರ್ಥಗಳು ಕೊಟ್ಟಿದ್ದಾರೆ ಅಂತ ಭಾವಿಸ್ತಾರೆ. ಖಂಡಿತವಾಗಿಯೂ ನಾವು ನೀವೆಲ್ಲ ಸೇರಿ ನಮ್ಮ ಧರ್ಮದ ಮೂಲ ಸಿದ್ಧಾಂತವನ್ನು ಕಾಪಾಡೋದ್ರ ಜೊತೆಗೆ ಮುಂದಿನ ಪೀಳಿಗೆಗೂ ಸಹ ಉತ್ತಮವಾಗಿರ್ತಕ್ಕಂಥ ದಾರಿ ಬೆಳಕನ್ನು ಸಹ ನಾವು ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಸರ್ಕಾರಕ್ಕೆ ನಮ್ಮ ಸಮಾಜದಿಂದ ಸಿದ್ದರಾಮಯ್ಯನವರಿಗೆ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಘಟನೆ ಮಾಡೋದ್ರ ಜೊತೆಗೆ ಸಮಾಜವನ್ನು ಒಕ್ಕೂಟಗೊಳಿಸಬೇಕಂತ ಕೆಲಸವನ್ನು ಸಮಾಜದ ಹಿರಿಯರು ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ
ಮತ್ತು ತಂಗಡಿಗೆ ಬಹಳ ಈ ಕನ್ನಡ ಕಲ್ಚರ್ ಹಿಂದೆ ಅವರು ಮೈನರ್ ಎಜುಕೇಷನ್ ಇಷ್ಟ ಆಗಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರು. ಈಗ ಅವರಿಗೆ ಹಿಂದುಳಿದವ್ರಿಗೆ ಕನ್ನಡ ಕಲ್ಚರ್ ಕೊಟ್ಟಿದ್ದಾರೆ. ಕನ್ನಡ ಕಲ್ಚರ್ ಪಾಪ ಸಣ್ಣ ಇಲಾಖೆ ಅವರಿಗೆ ಇನ್ನೂ ದೊಡ್ಡ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳು, ಸಣ್ಣ ಕೊಟ್ಟಿದ್ದಾರೆ ಜೊತೆಗೆ. ಆದರೂ ಯಾವುದೇ ಕೊಟ್ಟರು ಭಾಳ ದಕ್ಷತೆಯಿಂದ ಕೆಲಸ ಮಾಡ್ತಕ್ಕಂಥ ಮತ್ತು ಎಲ್ಲ ವರ್ಗದ ಜನರ ಬಗ್ಗೆ ಅಭಿಮಾನ ಇರತಕ್ಕಂಥ ವ್ಯಕ್ತಿ ನಮ್ಮ ಸ್ನೇಹಿತ ತಂಗಡಿಗೆ ಅಂತ ಅವರು ಸಹ ನಮ್ಮ ಧರ್ಮದ ಜೈನ ಸಮಾಜದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ಜೈ ಜಿನೇಂದ್ರ. मेरे मित्र जो भी हमारे साथ नहीं हैं और आज यशस्वी मंत्री हैं श्री शिवराज तंगड़गी जी, और मेरे दूसरे मित्र जो हमारे साथी थे वो हमारे साथ नहीं हैं, सुधाकर जी, और अभी जिन्होंने आपको संबोधित किया आज की कार्यक्रम की अध्यक्षता करने वाले श्री जितेंद्र कुमार जी, और बहुत अनुपम है जैन धर्म के बारे में, उनको भी नमस्कार करते हुए हमारे पदमराज जी। और मैं ज़्यादा वक्त नहीं लूँगा क्योंकि पदमराज जी ने जैन धर्म के बारे में भगवान महावीर के सिद्धांतों के बारे में बहुत काफ़ी कुछ कहा है। एक दो बातें कहना चाहूँगा कि आज के जो ये भ्रष्टाचार फैल रहा है, हिंसाचार पूरे विश्व में है, आपस में लड़ाई झगड़े युद्ध की स्थिति आ रही है, बमबारियाँ होती है, आतंकवाद और एक्सट्रीजमवाद चलता है, विस्तारवाद हो रहा है, एक देश दूसरे देशों से लड़ रहे हैं और आपस में एक ही कम्युनिटी के लोग भी आपस में लड़ रहे हैं। जैसे आपने सीरिया वगैरह आप देखें, एक ही धर्म के लोग आपस में लड़ रहे हैं। और आज के अगर विश्व में अगर शांति और समृद्धि लाना है तो इसके लिए आज महावीर भगवान के उपदेशों की प्रासंगिकता सबसे ज़्यादा है। ये आपने अभी उन्होंने बताया आपको कि महात्मा गांधी ने अहिंसा पर चलते हुए, जो जैन धर्म का पहला सिद्धांत है, उस पर चलते हुए उन्होंने देश को आज़ादी दिलवाई, नंगे बदन और खाली हाथ। इसी तरह से आपने एक दूसरा उदाहरण देना चाहूँगा कि आपको याद होगा कि 2000 में इस शताब्दी के प्रारंभ में गौतम बुद्ध की मूर्ति पर बम फेंके गए थे और बमों से उसको ध्वस्त किया गया था। उन्हें उसके कुछ ही दिनों बाद आपने देखा होगा कि किसी कारण से अमेरिका ने उन पर कार्पेट बम्बिंग की थी उसी प्रदेश पर। तो अहिंसा में कितनी बड़ी ताकत है कि भगवान बुद्ध की मूर्ति का जो खनन हुआ उसका कैसा जवाब उनको मिला। और आज जो एक और मैं बड़े गर्व से कहना चाहूँगा कि आज हमारे देश में जो प्रधानमंत्री हैं वो एक जैन समाज के सिद्धांतों का कितना पालन कर रहे हैं, जिससे शाकाहारी है और अपरिग्रह, एक को है अपरिग्रह। तंगड़गी जी आपने सुना, हमने सुना और आप सब सुने। अपरिग्रह का मतलब है कि आप लोगों को जितना धन चाहिए उतना ही रखना है। तो उसके बारे में आदरणीय प्रधानमंत्री जी हम जैनियों से भी ज़्यादा, हमसे भी ज़्यादा उस अपरिग्रह का पालन करें। और जैन धर्म के सिद्धांत की उनकी जो श्रद्धा है, कल उन्होंने हमारा जो नमस्कार दिवस मनाया गया था उसमें आप सबने सुना होगा कि सब बातों से, धर्मों और जातियों, सब पॉलिटिकल पार्टियों से ऊपर उठ करके एक उनके देश के बारे में सोचे। तो मैं उनका भी आज जो उन्होंने जो हमारे को संबोधित किया और जैन धर्म को और हमारे जैन संतों के प्रति जो निष्ठा दिखाई, तो उनका भी आभार करना चाहता हूँ। और साथियों, मैं कर्नाटक की 6 करोड़ जनता का, मैं कर्नाटक की 6 करोड़ जनता का बहुत आभारी हूँ कि मुझे इस जैन को राज्यसभा में आप लोगों ने भेजा है। इससे बड़ी बात और मैं आज स्वामी जी के सामने और आप सबके सामने इस आपको विश्वास दिलाना चाहता हूँ कि मैं 3 वर्ष का मेरा कार्यकाल हुआ है और आगे 3 वर्ष रहेगा। मैंने कोई ऐसा आचरण नहीं कर रहा हूँ जो जैन सिद्धांतों के विपरीत हो। हालांकि और मैं न तो मंत्री बनना चाहता हूँ और न मंत्री बनने की इच्छा है। मेरा तो ईश्वर से ही प्रार्थना है, स्वामी जी का आशीर्वाद चाहता हूँ कि मेरा आने वाला कार्यकाल भी ऐसा रहे कि जो जैन समाज के ने आपको जिसने भेजा जैन समाज के व्यक्ति को वहाँ पर, तो वो आपके अनुसार चल रहा है और आपको उसके लिए नीचा नहीं देखना पड़ेगा। यही मेरी मांग है, आपसे यही आशीर्वाद है और यही भगवान से मैं चाहता हूँ। मैं और मेरे साथी सुधाकर जी और तंगड़ी मेरे बहुत साथी बहुत, और उनका जो स्नेह और प्रेम मेरे पर रहा है, मैं उनका भी आज बहुत आभार मानता हूँ। और उन्होंने जो आज मेरे पार्टी में चाहे साथ रहे नहीं रहे, लेकिन जो उनका प्रेम मेरे साथ हमेशा है वो बना रहेगा और शिवराज तंगड़ी भी बना रहेगा। और मेरा तो मैं दिल्ली में भी यही काम कर रहा हूँ कि बाकी पॉलिटिकल पार्टी के साथ में कैसे सद्भाव बन सके, विभिन्न जातियों के बीच में कैसे सद्भाव बन सके, यही मेरा लक्ष्य और उद्देश्य रहा है।
इसलिए आपने देखा होगा मैं जो कुछ भी मेरे आप देखते होंगे अखबार में वगैरह, हमेशा मैं इसके सिद्धांत पर अड़ा रहा हूँ कि भगवान बाप के सिद्धांतों पर चलो, प्रेम और स्वार्थ का वातावरण बना रहे और जितना चल सके हम चले इसी मंगल कामना के साथ। आप पुनः भगवान महावीर जयंती के उपलक्ष्य में आप पधारे। आप सबका बहुत बहुत मैं अभिनंदन करता हूँ और आपको बधाई देता हूँ। और इस कन्नड़ा कल्चर डिपार्टमेंट जिन्होंने मुझे आज मौका दिया, भाई शिवराज तंगड़ी और सुधा के साथ उनका भी आभार मानता हूँ कि आज मुझे आपके सामने मौका दिया। उन्हें आपको नमस्कार करते हुए आपको बहुत बहुत धन्यवाद। त्रिलोकवंद्य भगवान ಶ್ರೀ ಮಹಾವೀರ ಸ್ವಾಮಿಯ ಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾಗಿ ತ್ರಿವಾರ ನತಮಸ್ತಕ ನಮಸ್ಕೃತಿಗಳನ್ನು ಅರ್ಪಿಸಿ ಭಗವಾನ್ ಶ್ರೀ ಚಂದ್ರಪ್ರಭ ಸ್ವಾಮಿ ಹಾಗೂ ಜಗನ್ಮಾತೆ ಜ್ವಾಲಾಮಾಲಿನಿ ಅಮ್ಮನವರ ಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಇರಲಿ ಅಂತ ಪ್ರಾರ್ಥಿಸಿ ಆಶೀರ್ವದಿಸ್ತಾ, ಸದ್ಧರ್ಮ ಸಮಯಕ್ಕೆ ಬಂಧುಗಳೇ, ಭಗವಾನ್ ಮಹಾವೀರ ವೀರ ಮತ್ತು ಮಹಾವೀರರ ಬಗ್ಗೆ ಬಹಳ ಚೆನ್ನಾಗಿ ವಿಶ್ಲೇಷಣೆಯನ್ನು ಕೊಟ್ಟರು. ಭಗವಾನ್ ಮಹಾವೀರರು ಹುಟ್ಟುವಾಗ ತಾಯಿಯ ಗರ್ಭದಲ್ಲಿ ನಮ್ಮ ತಾಯಿ ನನಗೆ ಯಾವ ರೀತಿ ಜನ್ಮ ಕೊಟ್ಟಲು ಅದೇ ರೀತಿ ಅವರ ತಾಯಿನೂ ಜನ್ಮ ಕೊಟ್ಟಿದ್ದಾರೆ. ಪ್ರವರ್ಧಮಾನಕ್ಕೆ ಬಂದಂತಹ ಆ ಮಹಾವೀರ ಸಂಗತಿ ವರ್ಧಮಾನನಾಗ್ತಾ ತನ್ನಲ್ಲಿ ಸಾಕಷ್ಟು ಗುಣಾತಿಶಯಗಳನ್ನು ಸೇರಿಸಿಕೊಳ್ತಾ ಹೋಗ್ತಾರೆ. ಅವರು ಹುಟ್ಟುವ 6 ತಿಂಗಳುಗಳ ಮೊದಲೇ ಆ ಊರಿನಲ್ಲಿ ಯಾವೊಬ್ಬ ದೀನ ದಲಿತ ಬಡವರು ಅನ್ನೋರು ಯಾವೇ ಊರಿಲ್ಲ. ಯಾವ ರೀತಿಯಾಗಿ ನಮ್ಮ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿ ಅದರ ವಿಶ್ಲೇಷಣೆ ನಾವು ಕೊಡುವುದಿಲ್ಲ. ಆ ಎಳ್ಳೆರಾಡು ಅಂತಂದ್ರೆ ಸುವರ್ಣ ನಗರಿ, ಬಂಗಾರದ ನಗರ. ಗೊತ್ತಾ ನಿಮ್ಗೆ ಎಲ್ಲಿದೆ ಅಂತ? ಎಲ್ಲ KGF ಕಡೆಗೆ ತೋರಿಸ್ತೀವಿ. ಆದರೆ ತೀರ್ಥಂಕರರು ಬಾಳಿ ಬದುಕಿದ ಮನೆಗಳು ಬಂಗಾರದ ಇಟ್ಟಿಗೆಗಳಿಂದಾದ ಮಹಲು 84 ಅಂತಸ್ತಿನ ಸರ್ವತೋಭದ್ರ ನಿಲಯ ಅನ್ನುವ ಮನೆಯಲ್ಲಿ ಅವರು ವಾಸ ಮಾಡಿರುತ್ತಾರೆ. ತಂಗಡಿಗಿ ಸಾಹೇಬರು ತಮ್ಮ ಮಾತಿನಲ್ಲಿ ಬಹಳ ಅದ್ಭುತವಾದ ಮಾತುಗಳನ್ನು ಹೇಳ್ತಾ ನೆನಪಿಸಿಕೊಂಡ್ರು. ಜೈನ ಧರ್ಮದ ಹೆಮ್ಮೆಯನ್ನು ಅವರು ಬಹಳ ಸರಳವಾಗಿ ಹೇಳಿದರು. ಅಷ್ಟು ವೈಭವವನ್ನ ತ್ಯಾಗ ಮಾಡಿ ಹೋಗ್ತಾರೆ ಅಂತ ಹೇಳಿದ್ರಲ್ಲ ಅವರು. ಆ ರೀತಿ ಹೋಗ್ಬೇಕಾದ್ರೆ ಮಹಾವೀರರ ತಾಯಿ ಪ್ರೇಕಾರಿಣಿ ದೇವಿ ಅಡ್ಡ ಬರ್ತಾಳೆ. ಹೋಗ್ಬೇಡ ಮಗನೇ, ಕೊನೆ ಕಾಲಕ್ಕೆ ನಮ್ಗೆ ಯಾರು ಗಂಜಿ ಹಾಕೋರು, ನಮ್ಮನ್ನು ನೋಡ್ಕೊಳ್ಳೋರು ಯಾರು, ನೀನು ರಾಜ್ಕುಮಾರ, ನೀನು ಕೇಳಿದಷ್ಟು ಮದುವೆ ಮಾಡ್ತೀನಿ, ನೀನು ಹೋಗಬೇಡ. ಮನೆಯಲ್ಲಿ ಇರುವಂಥ ತಾಯಿ ಅಡ್ಡ ಬಂದು ನಿಂತರೆ ಮಹಾವೀರರು ಏನು ಹೇಳ್ತಾರೆ ಗೊತ್ತಾ? ನೀನೇನಾ ನನ್ನ ತಾಯಿ ಅಂತ ಕೇಳಿಬಿಡ್ತಾರೆ. ತಾಯಿಗೆ ಎದೆ ಹೊಡೆದು ಹೋಗ್ತದೆ. ಏನು ನೀವು ಹೀಗೆ ಕೇಳಿಬಿಟ್ರಿ ನನಗೆ? ಆಗ ಮಹಾವೀರರು ಬಹಳ ಸರಳವಾಗಿ ಹೇಳ್ತಾರೆ, ಹೋದ ಜನ್ಮದಲ್ಲಿ ನನಗೊಬ್ಳು ಜನ್ಮ ಕೊಟ್ಟಲಲ್ಲ, ಆಗಿದ್ರೆ ಅವಳು ಯಾರು? ಮುಂದಿನ ಜನ್ಮದಲ್ಲಿ ನನಗೊಬ್ಳು ಜನ್ಮ ಕೊಡ್ತಾಳಲ್ಲ, ಆಗಿದ್ರೆ ಅವಳು ಯಾರು? ಹಾಗಾಗಿ ಈ ಜನ್ಮ ಮರಣಗಳಿಲ್ಲದ ಲೋಕಕ್ಕೆ ನಾನು ಹೋಗಬೇಕು. ಅದಕ್ಕೆ ಹೋಗುವ ಮಾರ್ಗ ಯಾವುದಾದರೂ ಇದ್ದರೆ ಅದು ತ್ಯಾಗ ಧರ್ಮ ಮಾತ್ರ. ಅದು ನನ್ನ ಈ ಜಿನಧರ್ಮ ಸಾರಿದ ಮಾರ್ಗ. ಅದನ್ನು ದೀಕ್ಷೆ ತಗೊಳ್ತಾರೆ, ಹೊಂದುತ್ತಾರೆ. ಮರಳಿ ಬಾರದ ಊರಿಗೆ ಅವರ ಪಯಣ. ಅಂದರೆ ಸರ್ವತಾ ಸಿದ್ಧಲೋಕದಲ್ಲಿ ಭಗವಂತನಾಗಿ ವಿರಾಜಮಾನರಾಗಿರೋದ್ರಿಂದ ಅವರ ಆ ಒಂದು ಹೆಸರಿನ ಪುಣ್ಯ ಎಷ್ಟಿದೆ ನೋಡಿ. ಅದಕ್ಕೆ ನಾಮಕರ್ಮ ಅಂತ ಹೇಳ್ತೀವಿ ನಾವು. ಅವರ ನಾಮಕರ್ಮ, ಯಶೋ ನಾಮಕರ್ಮ ಎಷ್ಟಿದೆ ಅಂತಂದ್ರೆ 2500 ವರ್ಷಗಳಾಯಿತು ಅವರು ಮೋಕ್ಷಕ್ಕೆ ಹೋಗಿ. ಇವತ್ತಿಗೂ ಅವರ ಹೆಸರಿನಲ್ಲಿ ನಾವು ಜಯಂತಿಗಳನ್ನ ಸರ್ಕಾರದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಮಹಾವೀರ ಭಗವಂತರ ಜಯಂತಿಯನ್ನ ಸರ್ಕಾರ ನಡೆಸ್ತಾ ಇರೋದು ಬಹಳ ಹೆಮ್ಮೆಯ ವಿಷಯ. ಸಿದ್ದರಾಮಯ್ಯನವರು ಪ್ರಶಸ್ತಿಗಳನ್ನು ಘೋಷಣೆ ಮಾಡ್ತಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿದೆ, ಮತ್ತೊಮ್ಮೆ ಅದನ್ನು ಪುನರಾವರ್ತಿ ಮಾಡುವ. ದೇವರಾಜ ಅರಸ್ ಅವರು ಮಹಾವೀರ ಸ್ವಾಮಿಯ ಈ ಜನ್ಮ ಕಲ್ಯಾಣ ಜಯಂತಿಯ ದಿನ ರಜೆಯನ್ನು ಘೋಷಣೆ ಮಾಡುತ್ತಾರೆ. ಸರ್ಕಾರದ ರಜೆಯನ್ನು ಘೋಷಣೆ ಮಾಡುತ್ತಾರೆ. ಅವರು ಆಚರಿಸುವ ಧರ್ಮ ಇನ್ನೊಂದಾಗಿ ಮೈನಾರಿಟಿ ಗ್ರೇಡ್ ಕೊಟ್ಟವರು ಜೈನ ಧರ್ಮದವರಿಗೆ ದೇವರಾಜ ಅರಸ್ ಅವರು. ಅವರ ಪೂರ್ವಜರು ಜೈನ ಧರ್ಮದವರಾಗಿದ್ದರು. ಅದಕ್ಕೆ ಉಲ್ಲೇಖ ಏನು ಅಂತಂದ್ರೆ ಅವರ ಮನೆಯಲ್ಲಿ
ಇವತ್ತಿಗೂ ಚಂದ್ರಪ್ರಭ ಸ್ವಾಮಿಯ ಬಸದಿ ಹೊಂದಿದೆ. ಅವರ ಮಗಳಿಗೆ ಚಂದ್ರಪ್ರಭಾ ಅಂತಾನೆ ಹೆಸರನ್ನ ಇಟ್ಟಿದ್ದಾರೆ. ಈಗ ನಮ್ಮ ತಂಗಡಿಗೆ ಸಾಹೇಬರು ಹೇಳಬೇಕಾದ್ರೆ ಜ್ವಾಲಾಮಾಲಿನಿ ತಾಯಿ ಹೆಸರು ಹೇಳಿದ್ರಲ್ಲ, ಆ ಜ್ವಾಲಾಮಾಲಿನಿ ತಾಯಿಯ ಭಗವಂತನೇ ಆ ಚಂದ್ರಪ್ರಭ ಸ್ವಾಮಿ. ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಕರ್ಮ ಸಿದ್ಧಾಂತದ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾ ಇರ್ತೇವೆ. ಪದ್ಮರಾಜ್ ದಂಡಾವತಿಯವರು ಇದು ಒಂದು ಪ್ರೋಟೋಕಾಲ್, ಒಂದು ಸರ್ಕಾರಿ ಸಂಸ್ಥೆಗಳಿಂದ ನಡೆಸಲ್ಪಡುವ ಕಾರ್ಯಕ್ರಮ ಅನ್ನೋದ್ರಿಂದ ಅವರು ಬಹಳ ಒಂದು ಲಿಮಿಟೇಷನ್ ಅಲ್ಲಿ ಮಾತ್ರ, ಇಲ್ಲಾಂದ್ರೆ ಅವರ ಹತ್ರ ಸರ್ಕಾರಕ್ಕೆ ಯಾವ ರೀತಿ ಮನಸ್ಸು ಮುಟ್ಟಬೇಕು ಆ ರೀತಿ ಅವರು ಹೇಳ್ತಾರೆ. ಅವ್ರ ಭಾಷೆ ಬೇರೆ ಇರ್ತದೆ. ಸ್ವಾಮಿಗಳು ನಾವು ಹೆಂಗೆ ಹೇಳಬೇಕು ಹಂಗೇನೆ ಹೇಳಬೇಕು. ಕರ್ಮ ಸಿದ್ಧಾಂತವನ್ನು ಬಹುವಾಗಿ ನಂಬುವ ನಾವು ಇವತ್ತು ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ಈ ಮಹಾವೀರ ಜಯಂತಿ ಜನ್ಮ ಕಲ್ಯಾಣವನ್ನು ಯಾಕಾಗಿ ಆಚರಿಸ್ತಾ ಇದ್ದಾರೆ, ಇಷ್ಟು ಮೊತ್ತದ ಬಹುಮಾನವನ್ನು ಘೋಷಣೆ ಮಾಡಿ ಯಾಕೆ ಮಾಡ್ತಿದ್ದಾರೆ ಅನ್ನೋ ಒಂದು ಸಾಮಾನ್ಯ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಏನಪ್ಪಾ ಅಂತಂದ್ರೆ, ಹಿಂದೊಂದು ದಿನಗಳಲ್ಲಿ ಈ ಚೆಲುವ ಕನ್ನಡ ನಾಡನ್ನ ಯಾರಾದರೂ ಆಳಿದ್ರೆ ಅದು ರಾಜರುಗಳು, ಅದರಲ್ಲಿಯೂ ಜೈನ ರಾಜರುಗಳು ಆಳಿದ್ದರು. ಆ ಜೈನ ರಾಜ ಮನೆತನಗಳ ಹೆಸರು ನಿಮ್ಗೆಲ್ಲರಿಗೂ ನೆನಪಿದೆ. ಆದರೆ ಮತ್ತೊಮ್ಮೆ ನಾವು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡೋದು ಅಂತಂದ್ರೆ ಅದು ಯಾರಪ್ಪ ಅಂತಂದ್ರೆ ಗಂಗವಂಶದ ದೊರೆಗಳು. ತಲಕಾಡಿನಿಂದ ಆಳ್ತಾರೆ ಗಂಗವಂಶದವರು. ಕದಂಬರು, ರಾಷ್ಟ್ರಕೂಟರು, ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು. ನಮ್ಮ ತಂಗಡಿಗೆ ಸಾಹೇಬರು ಇರೋದು ಕಲ್ಯಾಣ ಕರ್ನಾಟಕ. ಕಲ್ಯಾಣ ಕರ್ನಾಟಕದಲ್ಲಿ ಪುಲಿಕೇಶಿ ರಾಜ ರಾಜ್ಯವನ್ನು ಆಳ್ತಾನೆ. ಪುಲಿಕೇಶಿ ಇಮ್ಮಡಿ ಪುಲಿಕೇಶಿ. ಅವರ ರಾಜಧಾನಿ ಕನ್ಯಾಕುಮಾರಿಯಿಂದ ಹಿಡಿದು ಅಫ್ಘಾನಿಸ್ತಾನದಲ್ಲೂ ಇತ್ತು. ಅವನೊಬ್ಬ ಜೈನ ರಾಜ. ಕಲ್ಯಾಣಿ ಚಾಲುಕ್ಯರು ಕಾರ್ಕಳದಿಂದ, ಸಾಳು ವಂಶದವರು ಕುಂದಾಪುರ ಕರಾವಳಿ ಪ್ರದೇಶಗಳಿಂದ, ರಟ್ಟರು ಸವದತ್ತಿ ಭಾಗದಿಂದ, ನೊಳಂಬ ದಕ್ಷಿಣ ಕರ್ನಾಟಕದಿಂದ ಮತ್ತು ಆಂಧ್ರ ಪ್ರದೇಶ, ಹಾಗೆ ದೇವಗಿರಿ ಯಾದವರು ಮತ್ತು ಅಲುಪರು ದಕ್ಷಿಣ ಕನ್ನಡದಿಂದ. ಹೀಗೆ ಇಡೀ ಚಲುವ ಕನ್ನಡ ನಾಡು ಗಂಧದ ಗುಡಿಯಾಗಿಸಿ ಈ ಭೂಮಿಯನ್ನ ಆಳಿದ ರಾಜ ಮನೆತನಗಳು ಜೈನ ರಾಜ ಮನೆತನಗಳು. ಅವರ ಕುರುಹುಗಳು ಇವತ್ತಿಗೂ ನೀವು ಈ ಭಾಗದಲ್ಲಿ ನೋಡ್ತಾ ಇರ್ತೀರಿ. ಮಾಡ್ತಾ ಇದ್ರು, ರಾಜರ ಆಡಳಿತಗಳನ್ನ ಮಾಡ್ತಾ ಇದ್ರು. ಹೊಯ್ಸಳರ ದೊರೆ ಬಿಟ್ಟಿದೇವ ವಿಷ್ಣುವರ್ಧನನಾಗಿ ಜೈನ ಜಿನಾಲಯಗಳನ್ನು ಮಾತ್ರ ಕಟ್ಟಿಸಿದರ ಅಂತ ಕೇಳಿದ್ರೆ ಬೇಲೂರಿಗೆ ಹೋಗಿ ನೋಡಿ ಗೊತ್ತಾಗ್ತದೆ. ಚೆನ್ನಕೇಶ್ವರ ದೇವಾಲಯವನ್ನು ಬಹಳ ಸುಂದರವಾಗಿ ಕಟ್ಟಿಸ್ಕೊಡ್ತು. ಹೀಗೆ ಜೈನ ರಾಜ ಮನೆತನಗಳು ಏನೆಲ್ಲ ಮಾಡಲಿಲ್ಲ, ದೇಶಕ್ಕಾಗಿ ಏನು ಮಾಡಲಿಲ್ಲ. 9ನೇ ಶತಮಾನದಲ್ಲಿ ಒಬ್ಬ ಜೈನ ಭಟ್ಟಾರಕರು, ಜೈನ ಸ್ವಾಮಿಗಳು ಧರ್ಮ ಬೋಧನೆ ಮಾಡಬೇಕಾಗಿದ್ದ ಸ್ವಾಮಿಗಳು ಕಾವೇರಿ ನದಿಗೆ ಮೊದಲನೆಯದಾಗಿ ಅಣೆಕಟ್ಟನ್ನು ಕಟ್ತಾರೆ. KRS ಕಲ್ಪನೆ ಕೂಡ ಇರಲಿಲ್ಲ. ರೈತರಿಗೆ ಉಪಜೀವನಕ್ಕಾಗಿ ಬಿಟ್ಟುಕೊಡ್ತಾರೆ. ಆ ಭಟ್ಟಾರಕರೇ ಶ್ರೀ ಆದಿಸಾಗರ ಭಟ್ಟಾರಕರು, ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ. ನೋಡಿ, ಜೈನ ಧರ್ಮದವರು ಬರೀ ಧರ್ಮ ಆಚರಣೆ ಮಾಡ್ತಾ ಮಹಾವೀರ ಸ್ವಾಮಿ ಅಹಿಂಸೆ ಬೋಧನೆ ಮಾಡ್ತಾ ಕೂರ್ಲಿಲ್ಲ. ಕನ್ಯಾಕುಮಾರಿಯಿಂದ ಅಫ್ಘಾನಿಸ್ತಾನದವರೆಗೆ ರಾಜ್ಯವನ್ನ ಕಟ್ಟಾಳಿದ್ದಾರೆ. ಬರೀ ರಾಜಮನೆತನಗಳು ಮಾಡ್ತಾ ಅಂತ ಕೇಳಿದ್ರೆ 3 ಜನ ಮಹಿಳೆಯರು, ಆ ಹೆಸರನ್ನು ಇವತ್ತು ನಾವು ನೆನಪಿಸಿಕೊಳ್ಳಬೇಕು. ರಾಣಿ ಚೆನ್ನಭೈರಾದೇವಿ ನಮ್ಮ ಗೇರುಸೊಪ್ಪೆಯಿಂದ ಆಳ್ವಿಕೆ ಮಾಡ್ತಾಳೆ. ರಾಣಿ ಅಬ್ಬಕ್ಕ ಕುಂದಾಪುರ ಮತ್ತು ಅಲ್ಲಿಂದ ಕಾಪು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅವರು ಆಳ್ತಾರೆ. ರಣಭೈರವಿ ಅಕ್ಕಾದೇವಿ ಭಟ್ಕಳದಿಂದ ಆಳ್ತಾರೆ. ಜೈನ ಗಂಡು ಮಕ್ಕಳು ಮಾತ್ರ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರಾ ಅಂತ ಕೇಳಿದ್ರೆ ಜೈನ ವೀರ ಮಹಿಳೆಯರು ಕೂಡ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಇವರೆಲ್ಲರೂ ಮಹಾವೀರರೇ. ಯಾರು? ಮಹಾವೀರರೇ. ಯಾಕಂದ್ರೆ ಅವರು ದೇಶಕ್ಕೆ ತನ್ನನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ. ಇವತ್ತು ನಾವು ಆಚರಣೆ ಮಾಡುವ ಈ ಹಬ್ಬಗಳನ್ನ ಮಾನ್ಯ ಸರ್ಕಾರದ ವತಿಯಿಂದ, ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಮತ್ತು ನಿರ್ದೇಶಕರು ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿ ಸ್ವತಃ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಜೈನ ಧರ್ಮಕ್ಕೆ ಒಂದು ಮೆರುಗನ್ನ ಕೂಡಿಟ್ಟು ಕೊಟ್ಟಿದ್ದಾರೆ. ಇದು ಇತಿಹಾಸದಲ್ಲಿ ಸೇರುವಂತಹ ಒಂದು ಸಮಾರಂಭ. ಈ ಸಮಾರಂಭವನ್ನು ಯಶಸ್ವಿ ಮಾಡಿಕೊಟ್ಟ ನಿಮಗೆ ಆ ಎಲ್ಲ ಕರ್ನಾಟಕದ ಜೈನ ಧರ್ಮ ಅನುಯಾಯಿಗಳಿಂದ ಅಭಿನಂದನೆಗಳು. ಮಾಧ್ಯಮದ ಮುಖಾಂತರ ನೀವೆಲ್ಲ ಕಾಣ್ತಾ ಇದ್ದೀನಿ ಆ ಮಹಾವೀರ ಸ್ವಾಮಿಯ ಭಕ್ತಿಯನ್ನ ಅವರು ಸಮರ್ಪಣೆ. ಮಹಾವೀರರು ಹೇಳಿದ್ದಾರೆ,
ಯಾರೆಲ್ಲ ಮಾವೀರ ಸ್ವಾಮಿಯ ಶರಣದಲ್ಲಿ ಬರ್ತಾರೆಯೋ ಅವರೆಲ್ಲರಿಗೂ ಕರ್ಮಕ್ಷಯವಾಗ್ತದೆ, ಭವ್ಯ ಜೀವಿಗಳಾಗ್ತಾರೆ. ಇವತ್ತು ತಂಗಡಿಗೆ ಸಾಹೇಬರು ಕೂಡ ಭವ್ಯ ಜೀವಿ ಆಗಿದ್ದಾರೆ. ಅಜ್ಜಿ ಅಂದ್ರೆ ನೋಡಿ, ಅವರು ನಮ್ಮ ಸರ್ವಜ್ಞ ಕೂಡ ಹೇಳ್ತಾನೆ. ಅವರು ಏನು ಹೇಳ್ತಾರೆ, ಜೈನ ಧರ್ಮದಲ್ಲಿ ನಾನು ಮರಳಿ ಹುಟ್ಟಿ ಬರಬೇಕು. ಕುವೆಂಪು ಹೇಳ್ತಾರೆ, ಕುವೆಂಪು ಅವರ ಮನೆಯನ್ನ ನೀವು ಹೋಗಿ ನೋಡಿದ್ರೆ ಅವರ ಮನೆಯ ಕಿಟಕಿಯಿಂದ ಕುಂದಾದ್ರಿ ಬೆಟ್ಟದ ಆ ಪಾರ್ಶ್ವನಾಥ ಸ್ವಾಮಿಯ ಜಿನಾಲಯ ಕಾಣ್ತದೆ. ಅಲ್ಲಿಂದ ಅದನ್ನು ನೋಡ್ತಾ ನಾನು ಕವಿತೆಗಳನ್ನ ಬರೀತಾ ಇದ್ದೇನೆ ಅನ್ನೋದು ಕುವೆಂಪು ಅವರ ಸಾಲು. ಅದೇ ಸಾಲಿನಲ್ಲಿ ನಮ್ಮ ಕಂಗಡಿಗಿ ಸರ್ ಬರ್ತಾ ಇದ್ದಾರೆ, ಮಾವೀರ ಸ್ವಾಮಿ ದರ್ಶನ ಪಡೆದು ನಾನು ಭವ್ಯನಾಗ್ತೇನೆ ಅಂತ ಹೇಳಿ. ಸದ್ಯಕ್ಕೆ ಅವರು ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ, ಯಾಕಂದ್ರೆ ಅವರು ಶರಣದಲ್ಲಿ ಬಂದಿದ್ದಾರೆ. ಇನ್ನು ವಿಶೇಷತೆಯಲ್ಲಿ ಹೇಳಬೇಕು ಅಂತಂದ್ರೆ, ಈ ರಾಜಮನೆತನಗಳ ವರ್ಣನೆಯನ್ನು ನಾವು ಸುಮ್ಮನೆ ಹೇಳಲಿಲ್ಲ. ಕರ್ಮ ಸಿದ್ಧಾಂತವನ್ನ ನಂಬುವ ನಾವು ರಾಜರ ಆಡಳಿತ ಸಮಯದಲ್ಲಿ ರಾಜಾಶ್ರಯವೇ ನಮಗೆ ಬಹುಮುಖ್ಯವಾದದ್ದು. ಇವತ್ತು ನಮ್ಮ ರಾಜ್ಯದ ರಾಜರು ಯಾರಾಗಿದ್ದಾರೆ? ಸಿದ್ದರಾಮಯ್ಯ. ರಾಜರ ಆಶ್ರಯವೇ ರಾಜ್ಯಾಶ್ರಯ ಆಗಿರ್ತದೆ. ಇವತ್ತು ಕರ್ನಾಟಕ ರಾಜ್ಯದ ರಾಜರಾಗಿ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿದ್ದಾರೆ. ಆ ರಾಜರ ರಾಜ್ಯ ಸರ್ಕಾರದ ಆಶ್ರಯವೇ ರಾಜಾಶ್ರಯವಾಗಿರುತ್ತದೆ. ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರಾದಂಥ ಜೈನ ಧರ್ಮದವರ ರಕ್ಷಣೆ ಮತ್ತು ಪೋಷಣೆಯ ಕರ್ತವ್ಯ ಅಂತ ರಾಜರದ್ದಾಗಿರ್ತದೆ. ಅವರ ಕರ್ತವ್ಯವನ್ನ ಇವತ್ತು ನೆನಪಿಸ್ತಾ, ಇಷ್ಟು ದೊಡ್ಡ ರಾಜರ ಮನೆತನಗಳು ಉಳಿಸಿಕೊಟ್ಟ ರಾಜ್ಯವನ್ನೇ ನೀವು ಆಳ್ತಾ ಇದ್ದೀರಿ. ಆ ಕರ್ಮದ ಏನು ಮರುಪಿರವಿ ಏನಿದೆ ನಿಮ್ಮ ಮುಖಾಂತರ ರಾಜಭಾರವನ್ನ ಮಾಡ್ತಾ ಇದೆ. ಯಾವುದೋ ಕಾಲದಲ್ಲಿ ಯಾವುದೋ ಜನ್ಮದಲ್ಲಿ ಅವರು ಯಾವ ರಾಜರಾಗಿದ್ರೂ ಗೊತ್ತಿಲ್ಲ. ಅದಕ್ಕೆ ಇವತ್ತು ಮಹಾವೀರ ಸ್ವಾಮಿಯ ಹಬ್ಬವನ್ನ ಅವರಲ್ಲಿ ಕೂತ್ಕೊಂಡು ಆಚರಣೆ ಮಾಡ್ತಾ ಇದ್ದಾರೆ. ಅವರ ಮಂತ್ರಿ ಮಂಡಲಕ್ಕೆ ಆ ಒಂದು ಆದೇಶವನ್ನ ಕೊಟ್ಟು ಅವರಿಗೆ ಅನಾರೋಗ್ಯ ಕಾರಣದಿಂದ ಬರಲಿಕ್ಕೆ ಆಗದೆ ಹೋದ್ರು ಎಲ್ಲರಿಗೂ ಒಂದು ಏನು ಪ್ರೋತ್ಸಾಹವನ್ನ ಕೊಡ್ತಾ ಸಂದೇಶವನ್ನ ತಲುಪಿಸ್ತಾ ಇದ್ದಾರೆ. ಇದನ್ನ ನಾವು ಶ್ಲಾಘಿಸಬೇಕು. ಈ ಸಂದರ್ಭದಲ್ಲಿ ಸ್ವಾಮಿಯ ಸಂದೇಶವನ್ನ ಅವರಿಗೂ ಭಗವಂತ ಆರೋಗ್ಯವನ್ನ ಉತ್ಕೃಷ್ಟ ಮಾಡಲಿ. ಯಾಕಂದ್ರೆ ರಾಜ್ಯದ ಜನತೆಯನ್ನ ಕಾಪಾಡುವ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಭಾಗ್ಯಗಳನ್ನ ಕೊಟ್ಟು ಬಡವರಿಗೆ ಕಾಯಕಲ್ಪವನ್ನು ನೀಡ್ತಾ ಇದ್ದಾರೆ ಅಂತ ರಾಜರು ದೀರ್ಘಾಯುಷ್ಯರಾಗಿರ್ಲಿ, ಸದಾ ಸುಖಿಯಾಗಿರ್ಲಿ. ಅವರ ಕಷ್ಟ ನಷ್ಟಗಳನ್ನ ಆ ಭಗವಂತ ಮಹಾವೀರ ಸ್ವಾಮಿ ದೂರ ಮಾಡಲಿ. ಅವರ ಪರಿವಾರಕ್ಕೂ ಕೂಡ ನೆಮ್ಮದಿಯನ್ನ ಕರುಣಿಸುವಂತಾಗಲಿ. ಯಾಕಂದ್ರೆ ರಾಜರಿಗೂ ಸಂಕಟಗಳು ಬರುವುದು ಸಹಜ. ಆ ಸಂಕಟಗಳು ನಿವಾರಣೆ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ, ತಾಯಿ ಜ್ವಾಲಾಮಾಲಿಯಮ್ಮನವರಿಗೆ ಅನುಗ್ರಹವನ್ನು ಕೊಟ್ಟು ಸನ್ಮತಿಯನ್ನು ನೀಡಲಿ ಅಂತ ಪ್ರಾರ್ಥಿಸಿ ಆಶೀರ್ವದಿಸುತ್ತೇವೆ. ಜಯ ಮಹಾವೀರ ಭಗವಾನ್